ಕರ್ನಾಟಕ ಬಂದ್ ಸಂಬಂಧಪಟ್ಟಾಗ ಈಗಾಗಲೇ ಕನ್ನಡಪರ ಸಂಘಟನೆಗಳು ಈಗ ಸಭೆಯನ್ನು ಮಾಡ್ತವೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಅದು ಕೂಡ ತೀರ್ಮಾನ ಆಗುತ್ತೆ. ಈ ಬಗ್ಗೆ ನಮ್ಮ ಜೊತೆಗೆ ಎಲ್ ಶಿವರಾಮೇಗೌಡರು ಕೂಡ ಇದ್ದಾರೆ. ಸರ್, ಮುಖ್ಯವಾಗಿ ಸಭೆಯಲ್ಲಿ ಏನೇನು ನಿರ್ಧಾರಗಳಾಯಿತು ಅನ್ನುವಂಥದ್ದು? ಸಭೆ ನಿರ್ಧಾರ ಈಗ ಬಹಿರಂಗ ಪಡಿಸ್ತಾರೆ, ನಾಯಕರು ಬಹಿರಂಗ ಪಡಿಸ್ತಾರೆ. ನಾಡಿನ ಇಚ್ಛಾಶಕ್ತಿಗೆ ಸಂಬಂಧಪಟ್ಟಂತೆ ಹೋರಾಟದ ರೂಪುರೇಷೆಗಳು ಹೇಗಿರಬೇಕು ಅಂತಕ್ಕಂಥ ವಿಷಯಗಳು ತಿಳಿಸ್ತಾರೆ. ಎಲ್ಲೋ ಒಂದು ಕಡೆ ನಮ್ಗಾಗಿರೋ ಅನ್ಯಾಯವನ್ನು ಸರಿಪಡಿಸೋ ನಿಟ್ಟಿನಲ್ಲಿ ಈ ಹೋರಾಟನ ತೊಗೊಂಡೋಗ್ಬೇಕು ಅಂತಕ್ಕಂಥದ್ದು ಭಾಳ ಪ್ರಮುಖವಾದ ಚರ್ಚೆ ಆಗುತ್ತೆ. ಮುಖ್ಯವಾಗಿ ಈಗಾಗಲೇ ಸರ್ವಪಕ್ಷಗಳ ಸಭೆ ಆಗ್ತಾ ಇದೆ, ಅದಕ್ಕೆ CM ಕೂಡ ಕರೆದಿರುವಂಥದ್ದು. ಈ CMಗೆ ಸಂಪೂರ್ಣವಂತ ಮಾಹಿತಿ ಇದೆ. ಕೇವಲ ನಾವು CWMA ಆರ್ಡರ್ನ ಮಾತ್ರ ಇದು ಮಾಡೋಕ್ಕಾಗಲ್ಲ. ಇದು ಸುಪ್ರೀಂ ಹೋಗೋಕ್ಕೆ ಅವಕಾಶಗಳು ಕೂಡ ಇದೆ, ಹಿಂದೆ ಹೋಗಿರುವಂತಹ ಉದಾಹರಣೆಗಳು ಕೂಡ ಇದೆ. ಇಷ್ಟು ಬೇಗ ಬಂದ್ ಅನಿವಾರ್ಯನಾ ಅನ್ನುವಂಥದ್ದು? ಬಂದು ಅನಿವಾರ್ಯ. ಈಗ ತೀರ್ಪು ಬಂದ್ಬಿಟ್ಟಿದೆಯಲ್ಲ, ತೀರ್ಪು ಬಂದಮೇಲೆ ಯಾವ್ದು ಅನಿವಾರ್ಯ ಆಗುತ್ತೆ? ಹೋರಾಟ ಅನಿವಾರ್ಯ ಆಗುತ್ತೆ. ಹೋರಾಟದ ಒಂದು ಅಂಶ ಬಂದ್. ಆ ನಿಟ್ಟಿನಲ್ಲಿ ನಾವು ಯಾಕೆ ಕೇಂದ್ರದ ಗಮನವನ್ನು ಸೆಳೀಬೇಕು. ನಮ್ಗಾಗಿರೋ ಅನ್ಯಾಯವನ್ನು ವಾಸ್ತವ ಸ್ಥಿತಿನ ತಿಳ್ಕೊಂಡು ಸರಿಪಡಿಸೋ ನಿಟ್ಟಿನಲ್ಲಿ ಕೇಂದ್ರ ಕೆಲಸ ಮಾಡಬೇಕು. ಕೇಂದ್ರ ಕೆಲಸ ಮಾಡಬೇಕು ಅಂದರೆ ನಮ್ಮ ಒತ್ತಡ ಇರಬೇಕು. ಆ ಒತ್ತಡ ಬೇಕು ಅನ್ನೋದಕ್ಕೋಸ್ಕರ ಈ ಬಂದನ್ನು ಕರೆ ಕೊಡ್ತಾ ಇದ್ದೀವಿ. ಈಗ ಬಂದ್ ಕೇವಲ ಮಾಧ್ಯಮಗಳಲ್ಲಿ ಚರ್ಚೆ ಆಗುವಂಥದ್ದು ಅಥವಾ ಕೇವಲ ಒಂದು ಎಲ್ಲೋ ತೋರ್ಗಣಿಕೆಗೆ ಆಗುವಂಥದ್ದಲ್ಲ, ಇಡೀ ಬೆಂಗಳೂರು ಸ್ತಬ್ಧ ಆಗಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಸಂಘಟನೆಗಳು ಒಂದಾಗ್ತಿವೆ, ಆ ಕಾರ್ಯಕರ್ತರು ಒಂದಾಗ್ತಿದ್ದಾರೆ. ಹೇಗಿದೆ ಅದು ರೆಸ್ಪಾನ್ಸ್ ಇವತ್ತಿನ ಸಭೆಯಲ್ಲಿ? 100ಕ್ಕೆ 100 ಬಂದು ಯಶಸ್ವಿ ಆಗುತ್ತೆ. ಈ ನಾಡಿನ ಅಸ್ಮಿತೆ ಇರ್ತಕ್ಕಂಥವ್ರು, ಕಾವೇರಿ ನೀರನ್ನು ಕುಡಿದಂಥವ್ರು, ಅದಲ್ಲದೆ ರೈತರ ಪರವಾಗಿ ಭಾವನಾತ್ಮಕವಾಗಿ ಇಡೀ ರಾಜ್ಯದ ರೈತರು ಬೆಂಬಲವನ್ನು ಕೊಡ್ತಾರೆ ಅನ್ನೋ ಸಂಪೂರ್ಣ ನಂಬಿಕೆ ನಮಗಿದೆ. ಬಂದು ಯಶಸ್ವಿ ಆಗುತ್ತೆ. ಸರ್ವ ಪಕ್ಷಗಳ ಸಭೆಗೆ ಮುಖ್ಯಮಂತ್ರಿಗೆ ಒಂದು ಆಗ್ರಹ ಇದೆ. ನೀವು ಇದರಲ್ಲಿ ನೀರಾವರಿ ತಜ್ಞರನ್ನ, ಕನ್ನಡ ಪರ ಹೋರಾಟಗಾರನ, ಸಮಾಜ ಚಿಂತಕರನ್ನ ಸೇರಿಸ್ಕೋಬೇಕು ಅನ್ನೋ ಒತ್ತಾಯವನ್ನು ಇದೆ. ಇನ್ನೊಂದು ವಿಚಾರ, ಈಗ 3ನೇ ತಾರೀಕು ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರು ಕೂಡ ಬರ್ತಿದ್ದಾರೆ. ಆ ಸಂದರ್ಭದಲ್ಲಿ ಏನಾದರೂ ತಾವು ಅವ್ರನ್ನ ಭೇಟಿ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಅಥವಾ ಆ ಸಭೆ ಹೇಗಿರಬೇಕು, ಹೇಗೆ ನಮ್ಮ ಕನ್ನಡದ ಪರ CM ಯಾವ ರೀತಿ ವಾದವನ್ನು ಮಾಡಬೇಕು, ಹೇಗೆ ಕನ್ವಿನ್ಸ್ ಮಾಡಬೇಕು ಅಂತ ಹೇಳ್ತೀರಾ? ನೋಡಿ, ಇಲ್ಲಿ ಒಂದೇ ಮಾತಲ್ಲಿ ಹೇಳೋದಾದ್ರೆ, ಶಿವಕುಮಾರ್ ಅವರು ಬಂಗಾರಪ್ಪನ ಶಿಷ್ಯ ಅಂತಾರೆ. ಬಂಗಾರಪ್ಪನವರು ಯಾವ ದೃಢ ನಿಲುವು ತೊಗೊಂಡ್ರು ತಮಗೆ ಗೊತ್ತಿದೆ, ಸುಗ್ರೀವಾಜ್ಞೆ ಹೊರಡಿಸೋದ್ರ ಮುಖಾಂತರ. ಆ ಗುರುವಿನ ಋಣವನ್ನು ತೀರಿಸ್ಬೇಕಾದ್ರೆ ನಾಡಿನ ಜನರ ಪರವಾಗಿ ಶಿವಕುಮಾರ್ ಅವರು ಒಂದು ಕಿಂಚಿತ್ತು ತೊಂದರೆ ಆಗದಾಗ ನಿಲ್ಲಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಓಕೆ, ಇದು ಕನ್ನಡ ಪರ ಹೋರಾಟಗಾರರ ಮಾತುಗಳು. ಮುಖ್ಯವಾಗಿ ಇಲ್ಲೂ ಸಭೆಗಳು ಕೂಡ ಆಗ್ತಾ ಇರುವಂಥದ್ದನ್ನು ನೋಡ್ಬೋದು. ಸಹಜವಾಗಿ ಈಗಾಗಲೇ 6ನೇ ತಾರೀಕು ಬಂದ್ ಮಾಡ್ತೀವಿ ಅನ್ನುವಂತಹ ಮಾಹಿತಿಗಳು ಕೂಡ ಈಗ ಬರ್ತಾ ಇದೆ, ಆಗಸ್ಟ್ 6ನೇ ತಾರೀಕು. ಆದರೆ ಅದು ಅಂತಿಮವಾಗಿ ಇನ್ನು ಘೋಷಣೆ ಕೂಡ ಆಗಬೇಕಾಗತ್ತೆ. ಇನ್ನು ಹಲವು ಸಂಘಟನೆಗಳು ಮತ್ತು ಕನ್ನಡ ಪರ ಹೋರಾಟಗಾರರ ಸಂಘಟನೆಗಳು ಕೂಡ ಇವತ್ತು ಸಭೆಯಲ್ಲಿ ಭಾಗಿಯಾಗಿರುವಂಥ ಅಂತಿಮ ನಿರ್ಧಾರ ಕೆಲವೇ ಹೊತ್ತಿನಲ್ಲಿ ಬರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಯ ಜೊತೆ ಗಣೇಶ್ ರೇ, TV5 ಕನ್ನಡ, ಬೆಂಗಳೂರು.